ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ಫ್ರೈಡೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಇವತ್ತು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಅದ್ರ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ನಾವೇನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಒಂದ್ಸಲಿ ಫ್ರೈಡೆ ಅನಾಲಿಸಿಸ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ, ನೋಡ್ಕೋಬೋದು ನೀವು. ಪ್ಲ್ಯಾನ್ ಮಾಡ್ಕೋಬೇಕು. ಇದು ಬ್ಯಾಂಕ್ ನಿಫ್ಟಿ, ಈ ಲೆವೆಲ್ಸ್ ನೆನಪಿಟ್ಕೊಳ್ಳಿ. 54,445, 55, 58. ಓಕೆ, ಈಗ ಬನ್ನಿ, ಇದು ರಿಸಲ್ಟ್. ಎಕ್ಸಾಕ್ಟ್ ಸಪೋರ್ಟ್ವರೆಗೂ ಬಂದು ಮತ್ತೆ ಅಲ್ಲಿಂದ ಮೇಲೆ ರೆಸಿಸ್ಟೆನ್ಸ್ವರೆಗೆ ಹೋಗಿ ಮತ್ತೆ ಸಪೋರ್ಟ್ ಹತ್ರ ಬಂದು ನಿಂತಿದೆ. ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿ ಹೋಗಿಲ್ಲ, ಪರ್ಫೆಕ್ಟಾಗಿ ಲೆವೆಲ್ಸ್ ವರ್ಕ್ ಆಗಿದ್ದಾವೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ರಿಸಲ್ಟ್. ನಿಫ್ಟಿ ಫ್ರೈಡೆ ಲೆವೆಲ್ಸ್ ಇಟ್ಟಿಲ್ಲ, ನಾನು ಬೆಳಗ್ಗೆ ಚೇಂಜ್ ಮಾಡಿದೆ. ಆ ಚೇಂಜ್ ಮಾಡೋದು ಟೆಲಿಗ್ರಾಮಲ್ಲಿ ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಟೆಲಿಗ್ರಾಮಲ್ಲಿ ಆಗ್ತಿರೋರು ಗೊತ್ತಿರುತ್ತೆ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ, ಎಜುಕೇಷ್ನಲ್ ಪರ್ಪಸ್. ಓಕೆ, ಇದು ನೋಡಿ, ಇವತ್ತು ಬೆಳಿಗ್ಗೆ ಮೇ 11ನೇ ತಾರೀಕು 7:29 ಲೆವೆಲ್ಸ್ ಮಾಡಿಫೈಡ್ ಅಂತೇಳಿ ಮೆಸೇಜ್ ಮಾಡಿದ್ದೆ. ಮಾಡಿ ಇವತ್ತಿನ ಲೆವೆಲ್ಸ್ ಮಾರ್ಕ್ ಮಾಡಿ ಕಳಿಸಿದ್ದೆ. ಇದು ಇವತ್ತಿನ ಲೆವೆಲ್ಸ್ 23,993, 23,879. ಓಕೆ, ಟೈಮ್ ನೋಡ್ಕೋಬೋದು ನೀವು. ಈಗ ನಿಫ್ಟಿ ರಿಸಲ್ಟ್ ನೋಡೋಣ. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. 23,993 ಮಾರ್ಕೆಟ್ ಸಪೋರ್ಟ್ವರೆಗೂ ಬಂದು ಮತ್ತೆ ನಮ್ಮ ರೆಸಿಸ್ಟೆನ್ಸ್ವರೆಗೂ ಹೋಗಿ ಒಂದ್ಸಲಿ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ ಅನ್ನೋದು ಕಾಮೆಂಟ್ ಮಾಡಿರಿ. ಅದೇ ಇವತ್ತಿಲ್ಲಿ ವರ್ಕ್ ಆಗಿರೋದು. ಸಪೋರ್ಟ್ ಕೆಳಗಡೆ ಓಪನ್ ಆಯಿತು, ಮತ್ತು ಅದಕ್ಕೆ ಪರ್ಫೆಕ್ಟಾಗಿ ಅಲ್ಲೇ ರೀಟ್ರೇಸ್ ಮಾಡಿ ಮತ್ತೆ ಅಲ್ಲಿಂದ ಫಾಲ್ ಆಯಿತು. ಓಕೆ, ಈಗ ನಾವೇನು ಟ್ರೇಡ್ ಮಾಡಿದ್ವಿ ನೋಡಿ, ಇಲ್ಲೇ ಇರುತ್ತಲ್ವ. ಇದು ಬೆಳಗ್ಗೆ 9:16 ಪಿ ಸೈಡ್ ತಗೊಂಡಿರೋದು. 24,300, 370 ಎಂಟ್ರಿ. ಅದು ಎಲ್ಲಿವರೆಗೂ ಹೋಗಿದೆ ನೋಡಿ ಹೇಳಿ. ಟಾರ್ಗೆಟ್ 4, ಅದರಲ್ಲಿ ಬಂದಿರೋ ಪ್ರಾಫಿಟ್ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿದ್ದೀನಿ. ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು. ಓಕೆ, ಈಗ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ನಾಳೆ ಏನು ಮಾಡಬೇಕು? ಓಕೆ, ಈಗ ನಾಳೆ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಗ್ಯಾಪ್ ಎಲ್ಲಿ ಓಪನ್ ಆದರೂ, ಇಲ್ಲೊಂದು ಝೋನ್ ಗ್ರೀನ್ ಕಲರ್ ಬಾಕ್ಸ್ ಕಾಣ್ತಿದೆಯಲ್ಲ, ಇದನ್ನು ಬ್ರೇಕ್ ಮಾಡಿ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದ್ರ ಲೋ ಕ್ರಾಸ್ ಆಗುವಾಗಲೇ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲಿವರೆಗೂ. ಇದು ಬ್ರೇಕ್ ಆದರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಕನ್ವರ್ಟ್ ಆಗಿಬಿಡುತ್ತೆ ಇಲ್ಲಿವರೆಗೂ. ಓಕೆ, ಆರ್ ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಈ ಲೆವೆಲ್ ನಾಳೆ ತುಂಬ ಇಂಪಾರ್ಟೆಂಟ್. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ 0 to ಹೀರೋ ಲೆವೆಲ್ಸ್ ಅಲ್ವಾ. ನಾಳೆ 2 ಝೋನ್ ಆಗಿದೆ ನೋಡಿದ್ದು. ಇದು ಒಂದು ಝೋನ್ 1, ಇದು ಝೋನ್ 2. ಓಕೆ, ಈ ಏನು ಬಾಕ್ಸ್ ಇಲ್ಲಿದೆ ಗ್ರೀನ್ ಕಲರ್ ಬಾಕ್ಸ್, ಇದು ನಾಳೆ ಅಪ್ ಸೈಡ್ ಡೌನ್ ಸೈಡ್ ಡಿಸೈಡ್ ಮಾಡೋದು. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಔಟ್ ಆಫ್ ದಿ ಮನಿ OTM CE ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿವರೆಗೂ ಅಂದರೆ ರೆಸಿಸ್ಟೆನ್ಸ್ವರೆಗೂ ಅಲ್ಲ, ಇಲ್ಲಿವರೆಗೂ CE ಪ್ಲ್ಯಾನ್ ಮಾಡ್ಕೋಬೋದು. ಆರ್ 50 ಮಿನಿಟ್ಸ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ಲೋ ಕ್ರಾಸ್ ಆಗುವಾಗ PE ಔಟ್ ಆಫ್ ದಿ ಮನಿ OTM PE ಸೈಡ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇಲ್ಲಿ ಮಾತ್ರ 15 ನಿಮಿಷ ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೋಬೇಕು. ಅದ್ರ ಜೊತೆ ನಿಮ್ಮ ಸ್ಟ್ರಾಟಜೀಸು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡ್ಕೊಂಡು ಮಾಡಬೇಕು. ನಾವು ಹೇಳಿದ್ದೀವಿ ಅಂತ ಮಾಡೋಂಗಿಲ್ಲ. ಬಿಕಾಸ್ ದಿಸ್ ಈಸ್ ಪೂರ್ತಿ ಎಜುಕೇಷ್ನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ. ನಂಬರ್ ಇವತ್ತಿಂದ ಎಲ್ಲಿ ಬರುತ್ತೆ ನೋಡಿ, ಸೆಂಟ್ರಿಗೆ. ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.